ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಪನ್ನೀರ್ ಡ್ರೈ ಮ್ಯಾಗಿ ನೂಡಲ್ಸ್ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಈ ಥರ ಡ್ರೈ ನೂಡಲ್ಸ್ಗೆ ಪನ್ನೀರ್ ಹಾಕ್ಕೊಂಡು ಹೆಲ್ದಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ, ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ. ಈ ಡ್ರೈ ನೂಡಲ್ಸ್ ಮಾಡೋದಂತೂ ತುಂಬಾ ಈಸಿ, ಅಷ್ಟೇ ಹೆಲ್ದಿಯಾಗಿರುತ್ತೆ. ಒಂದು ಸರಿ ಈ ಥರ ಮಾಡಿಕೊಡಿ, ಪದೇ ಪದೇ ಇದೇ ಥರ ಬೇಕು ಅಂತ ಕೇಳ್ತಾರೆ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾರಿಗಾದ್ರೂ ಇಷ್ಟ ಆಗುತ್ತೆ ಈ ಥರ ಪನ್ನೀರ್ ಡ್ರೈ ನೂಡಲ್ಸ್ ಮಾಡಿಕೊಟ್ರೆ. ಈ ಡ್ರೈ ನೂಡಲ್ಸ್ನ ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ತಿನ್ಬೋದು ಅಥವಾ ಬ್ರೇಕ್ಫಾಸ್ಟಿಗಾದರೂ ತಿನ್ಬೋದು. ಈಗ ಈ ಪನ್ನೀರ್ ಡ್ರೈ ನೂಡಲ್ಸ್ ಯಾವ ಥರ ಮಾಡಬೇಕು, ಇದ್ರ ಪ್ರೊಸೀಜರ್ ಏನು ಅಂತ ಬೇಗ ನೋಡ್ಕೊಂಬಂದ್ಬಿಡೋಣ. ಮೊದಲಿಗೆ ಒಂದು ಬೌಲಲ್ಲಿ ಅರ್ಧ ಲೀಟ್ರಷ್ಟು ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ. ಈ ನೀರು ಸ್ವಲ್ಪ ಬಬಲ್ಸ್ ಬಂದು ಬಿಸಿ ಆದ ತಕ್ಷಣ ನಾನು 4 ಮ್ಯಾಗಿ ನೂಡಲ್ಸ್ನ ಹಾಕ್ಕೊತಿದ್ದೀನಿ. ನಾನು ಈ ಥರ ಎಲ್ಲ ಪೀಸಸ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ಈ ಥರ ಪೀಸಸ್ ಮಾಡಿಕೊಂಡ್ರೇ ಈ ಡ್ರೈ ನೂಡಲ್ಸ್ಗೆ ಚೆನ್ನಾಗಿರುತ್ತೆ. ಸೂಪಿ ನೂಡಲ್ಸ್ ಆದರೆ ಉದ್ದ ಉದ್ದ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಪೀಸಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಬ್ರ್ಯಾಂಡ್ ಹಾಕೋಬೋದು. ಈಗ ಈ ನೂಡಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ಸ್ವಲ್ಪ ಅವಾಗವಾಗ ಕಲಿಸ್ಕೊತ ಸ್ವಲ್ಪ ಕುಕ್ ಮಾಡ್ಕೋಬೇಕು. ತುಂಬ ಬೇಗನೆ ಬೆಂದುಬಿಡುತ್ತೆ. ಈ ಥರ ಮೇಲ್ಗಡೆ ಬಂದಿರೋ ನೊರೆ ಎಲ್ಲ ತೆಗೆದುಬಿಡಬೇಕು. ಇದು ಇದ್ರೇ ಸ್ವಲ್ಪ ನೂಡಲ್ಸ್ ಸ್ಟಿಕ್ಕಿಯಾಗಿ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಕ್ಕೊಂಬಿಟ್ರೆ ತುಂಬ ಉದುರಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನೂಡಲ್ಸ್ ಎಲ್ಲ ನೀಟಾಗಿ ಕುಕ್ ಮಾಡ್ಕೋಬೇಕು. ಇದು 80%ವರೆಗೂ ನೂಡಲ್ಸ್ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಕುಕ್ ಮಾಡಿಕೊಂಡ್ರೆ ಡ್ರೈ ಆಗಿ ಬರಲ್ಲ. ನೋಡಿ, 80% ಅಷ್ಟು ಇಷ್ಟು ಕುಕ್ ಮಾಡಿಕೊಂಡ್ರೆ ಸಾಕು. ನಾವು ಡ್ರೈ ನೂಡಲ್ಸ್ ಮಾಡ್ಕೊತಿರೋದ್ರಿಂದ ಇದು ಜಾಸ್ತಿ ಕುಕ್ ಮಾಡ್ಕೋಬಾರ್ದು. ಜಾಸ್ತಿ ಕುಕ್ ಮಾಡಿಕೊಂಡ್ರೆ ಪೇಸ್ಟ್ ಥರ ಆಗೋಗುತ್ತೆ. ಸೊ ಈ ಥರ 80% ಕುಕ್ ಮಾಡಿಕೊಂಡು ಇದನ್ನು ಒಂದು ಸ್ಟ್ರೈನರ್ ಇಟ್ಕೊಂಡು ಸ್ಟ್ರೈನ್ ಮಾಡ್ಕೊತೀನಲ್ಲ. ಈ ಥರ ಎಲ್ಲ ಸ್ಟ್ರೈನರಲ್ಲಿ ಹಾಕೊಂಡ್ಮೇಲೆ ಇಮ್ಮಿಡಿಯೇಟಾಗಿ ತಣ್ಣೀರು ಹಾಕೊಂಡ್ಬಿಡಬೇಕು. ಆವಾಗಲೇ ಇದು ಎಲ್ಲ ಉದುರಾಗಿ ಬರುತ್ತೆ. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡು ಸ್ಟಿಕ್ಕಿ ಆಗೋಗುತ್ತೆ. ನೋಡಿ, ಸ್ವಲ್ಪ ಈ ಥರ ಬಿಡಿಸ್ಕೊಂಡು ಅದಕ್ಕೂ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಉದುರಾಗಿ ಮಾಡ್ಕೋಬೇಕು. ಈಗ ಇದು ಒಂದು ಸೈಡಲ್ಲಿ ಇಟ್ಕೊತೀನಿ. ಈಗ ನೂಡಲ್ಸ್ ಯಾವ ಥರ ಮಾಡ್ಕೋಬೇಕು ಅಂತ ನೋಡೋಣ. ಫಸ್ಟ್ಗೆ ಒಂದು ಪ್ಯಾನಲ್ಲಿ 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಈ ಆಯಿಲ್ ಬರೀ ವೆಜಿಟೇಬಲ್ಸ್ ಕುಕ್ ಮಾಡೋದಕ್ಕೆ ಮಾತ್ರ ಹಾಕ್ಕೊತಿರೋದು. ನೋಡಿ, ನಾನು ಕ್ಯಾರೆಟು, ಬೀನ್ಸು, ಆನಿಯನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದ್ದರೆ ಅದನ್ನಾದರೂ ಹಾಕ್ಕೋಬೋದು. ಇದಕ್ಕೆ ಇನ್ನೂ ಬಟಾಣಿ, ಕ್ಯಾಪ್ಸಿಕಮ್, ಕಾಲಿಫ್ಲವರ್, ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದ್ದರೆ ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಮೆಣಸಿನ್ಕಾಯಿ ಈ ಥರ ಸೀಳಿಸ್ಕೊಂಡು ಹಾಕ್ಕೊತಿದ್ದೀನಿ. ಈಗ ಈ ವೆಜಿಟೇಬಲ್ಸ್ ಎಲ್ಲ ಒಂದು 50%ವರೆಗೂ ಮಾತ್ರ ಕುಕ್ ಮಾಡ್ಕೋಬೇಕು. ಈ ನೂಡಲ್ಸ್ಗೆ ವೆಜಿಟೇಬಲ್ಸ್ನ ಸ್ವಲ್ಪ ಕ್ರಂಚಿಯಾಗಿ ಬಿಟ್ರೇ ಚೆನ್ನಾಗಿರುತ್ತೆ. ತುಂಬ ಸಾಫ್ಟ್ ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ತಿನ್ನಬೇಕಾದ್ರೆ ಅಲ್ಲಲ್ಲಿ ಇವು ಕ್ರಂಚಿಯಾಗಿ ಬಾಯಲ್ಲಿ ತಗೊಳ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡ್ಬಿಟ್ರೆ ತುಂಬ ಫಾಸ್ಟಾಗಿ ಕುಕ್ ಆಗೋಗುತ್ತೆ. ಒಂದು 50% ಅಷ್ಟು ಮಾತ್ರ ಕುಕ್ ಮಾಡಿಕೊಂಡ್ರೆ ಇದು ಕಲರೆಲ್ಲ ಕ್ಯಾರೆಟು, ಬೀನ್ಸು ಕಲರ್ ತುಂಬ ಚೆನ್ನಾಗಿ ಹಾಗೇ ಇರುತ್ತೆ. ಇಲ್ಲಾಂದರೆ ಕಲರ್ ಆವಾಗಲೇ ಚೇಂಜ್ ಆಗೋಗುತ್ತೆ. ಈಗ ಇದಕ್ಕೆ ಸಾಸಸ್ ಹಾಕೊಳ್ಳೋಣ. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಿದ್ದೀನಿ. 1/2 ಸ್ಪೂನಷ್ಟು ಸೋಯಾ ಸಾಸ್, ಹಾಗೆ 2 ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ಕೊತಿದ್ದೀನಿ. ಈಗ ಈ ಸಾಸಸ್ ಎಲ್ಲ ಹಾಕ್ಕೊಂಡ್ಮೇಲೆ ಹೈ ಫ್ಲೇಮಲ್ಲಿನೇ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಸಾಸಸ್ಸಲ್ಲಿರೋ ತೇವಾಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೈ ಫ್ಲೇಮಲ್ಲಿನೇ ಮಿಕ್ಸ್ ಮಾಡ್ಕೋಬೇಕು. ನಾವು ಡ್ರೈ ನೂಡಲ್ಸ್ ಮಾಡ್ತಿರೋದ್ರಿಂದ ಸ್ವಲ್ಪನೂ ತೇವ ಇಲ್ದಂಗೆ ಡ್ರೈ ಆಗೇ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಹಸಿ ಇದ್ರೂ ನೂಡಲ್ಸ್ ಎಲ್ಲ ಸ್ಟಿಕ್ಕಿ ಆಗೋಗುತ್ತೆ, ಉದುರಾಗಿ ಬರಲ್ಲ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಪನ್ನೀರ್ ತುರ್ಕೊತೀನಿ. ಪನ್ನೀರು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೋದು. ನಿಮಗೆ ಜಾಸ್ತಿ ಇಷ್ಟ ಇತ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸಾಕು ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಇದೂ ಅಷ್ಟೇ ಹೈ ಫ್ಲೇಮಲ್ಲಿನೇ ಮಿಕ್ಸ್ ಮಾಡ್ಕೋಬೇಕು. ಇವಾಗಿಂದ ಮಾಡ್ಕೊಳೋದು ಎಲ್ಲದೂ ಹೈ ಫ್ಲೇಮಲ್ಲಿನೇ ಮಾಡ್ಕೋಬೇಕು. ಈಗ ಇದು ಮ್ಯಾಜಿಕ್ ಮಸಾಲ 4 ಪ್ಯಾಕೆಟಷ್ಟು ಹಾಕ್ಕೊಂಡಿದ್ದೀನಿ. ನಾನು 4 ಪ್ಯಾಕೆಟ್ ನೂಡಲ್ಸ್ ತೊಗೊಂಡಿರೋದ್ರಿಂದ 4 ಪ್ಯಾಕೆಟಷ್ಟು ಮ್ಯಾಜಿಕ್ ಮಸಾಲ ಹಾಕ್ಕೊತಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಅವಾಗಲೇ ಕುಕ್ ಮಾಡ್ಕೊಂಡಿರೋ ನೂಡಲ್ಸ್ ಇದೆ ಅಲ್ವಾ, ಅದನ್ನೆಲ್ಲ ಹಾಕ್ಕೊತೀನಿ. ನೋಡಿ, ನೂಡಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಉದುರಾಗಿ ಹಾಗೇ ಇದೆ. ಈ ನೂಡಲ್ಸ್ ಕುಕ್ ಆದ ತಕ್ಷಣ ನಾವು ಇಮಿಡಿಯೇಟಾಗಿ ತಣ್ಣೀರು ಹಾಕ್ಕೊಂಡಿದ್ದಕ್ಕೆ ಇದು ಈ ಥರ ಉದುರಾಗಿದೆ ನೋಡಿ. ಈಗ ಈ ಮಸಾಲೆ ಸಾಸಸ್ ಎಲ್ಲ ಇದಕ್ಕೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು.
ಇದನ್ನು ಎಲ್ಲ ಕಂಪ್ಲೀಟ್ ಹೈ ಫ್ಲೇಮಲ್ಲಿನೇ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಒಂದಕ್ಕೊಂದು ಸ್ಟಿಕ್ ಆಗೋಗುತ್ತೆ. ನೋಡಿ ಇದನ್ನೆಲ್ಲ ನೀಟಾಗಿ ಈ ಥರ ಎಲ್ಲ ನೂಡಲ್ಸ್ಗೂ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಇದಕ್ಕೆ ಪನ್ನೀರ್ನ ಗ್ರೇಟ್ ಮಾಡ್ಕೊತೀನಿ. ನೋಡಿ ಈ ಥರ ಎಷ್ಟಾದರೂ ಪನ್ನೀರ್ ತುರ್ಕೋಬೋದು. ನಾವು ಫಸ್ಟಲ್ಲಿ ಹಾಕ್ಕೊಂಡಿರೋ ಪನ್ನೀರೆಲ್ಲ ಮೆಲ್ಟ್ ಆಗೋಗಿದೆ ಬಿಸಿಗೆ. ಸೊ ಮತ್ತೆ ಮೇಲ್ಗಡೆ ಈ ಥರ ಹಾಕ್ಕೊತಿದ್ದೀನಿ. ಈಗ ಈ ಪನ್ನೀರೆಲ್ಲ ಮೆಲ್ಟ್ ಆಗೋ ಥರ ಮಾಡ್ಕೋಬಾರ್ದು. ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು. ಆ ಥರ ಫಾಸ್ಟಾಗಿ ಮಿಕ್ಸ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂದರೆ ಸ್ಟವ್ ಆಫ್ ಮಾಡ್ಕೊಂಡಾದ್ರೂ ಈ ಪನ್ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಈ ಪನ್ನೀರ್ ಮೆಲ್ಟ್ ಆಗಲಾರ್ದಂಗೆ ಅಲ್ಲಲ್ಲಿ ಬಾಯಲ್ಲಿ ತಗಲ್ತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಲ್ಲ ಪನ್ನೀರು ನೀಟಾಗಿ ಮಿಕ್ಸ್ ಆಗೋಯ್ತು. ಇದು ಕಂಪ್ಲೀಟಾಗಿ ಹೈ ಫ್ಲೇಮಲ್ಲಿನೇ ಮಾಡ್ಕೋಬೇಕು. ತುಂಬ ಫಾಸ್ಟಾಗಿ ಮಾಡ್ಕೊಂಡ್ರೇ ಇದು ಉದುರಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬಿಸಿಯಾಗಿ ಡ್ರೈ ನೂಡಲ್ಸ್ ಸರ್ವ್ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಪನ್ನೀರ್ ಹಾಕೊಳ್ಳೋದ್ರಿಂದ ತುಂಬಾ ಹೆಲ್ದಿ ಇದು. ಮಕ್ಕಳಿಗಂತೂ ಮ್ಯಾಗಿ ಅಂದ್ರೇ ಇಷ್ಟ. ಈ ಥರ ಮಾಡಿಕೊಡಿ, ಇನ್ನೂ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ನೀವು ಖಂಡಿತ ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ, ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಒಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.